ತಿಂಗ್ಳಿಗೆ ಒಂದ್ಸತಿ ಅಮಾವಾಸ್ಯೆ ಹುಣ್ಮೆಗೆ ಬಂದು ಇಲ್ಲಿ ಸ್ವಾಮಿ ಸನ್ನಿಧಿಲಿ ಬಂದು ಹಾಡೆಲ್ಲ ಹೇಳಿ ಅಪ್ಪನ ಹತ್ರ ವಾಗ್ದಾನ ಕೇಳ್ಕೊಂಡು ಹೋಗ್ತೀವಿ. ನಮ್ಗೆಲ್ಲ ಒಳ್ಳೇದು ಆಗ್ತಾ ಇದೆ. ನಮ್ಮಪ್ಪ ಯಾವತ್ತೂ ನಮ್ಮನ್ನ ಕೈ ಬಿಡಲ್ಲ. ಅದು ಕಾಲದಿಂದನೂ ನಮ್ಮಪ್ಪನೇ ನಮಗೆ. ಓದಕ್ಕೆ ಇಂಟ್ರೆಸ್ಟ್ ಇದೆ ಸ್ವಾಮಿ, ಆದರೆ ನನಗೆ ಓದಕ್ಕೆ ಆಗ್ತಿಲ್ಲ, ಶ್ರದ್ಧೆ ಬರ್ತಿಲ್ಲ ಅಂತ ಕೇಳಿದಾಗ ನಾನು ಮಾಡ್ಕೊಡ್ತೀನಿ, ಹೋಗಪ್ಪ ನಿನ್ಗೆ ಎಲ್ಲೂ ಇಲ್ಲದೆ ಇರುವಂತದ್ದು ಇಲ್ಲಿ ಬಸಪ್ಪ ಇದೆ ಮುಖ್ಯವಾಗಿ. V1 ಸುದ್ದಿ ವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳುತ್ತಾ, ಈ ಕ್ಷೇತ್ರದಲ್ಲಿ ಸಾಕಷ್ಟು ಭಕ್ತಾದಿಗಳು ಹೆಚ್ಚು ಬರ್ತಾ ಇರ್ತಾರೆ. ಸ್ವಾಮಿಯ ಪವಾಡದ ಬಗ್ಗೆ ಸಾಕಷ್ಟು ಭಕ್ತಾದಿಗಳ ಬಾಯಲ್ಲಿ ಏನು ಹೇಳ್ತಾರೆ ಅನ್ನೋದು ಈ ದೃಶ್ಯದಲ್ಲಿ ನೀವು ನೋಡಬಹುದು. ಮೊನ್ನೆ ಇಂದಾನೆ ಬರ್ತಾ ಇರೋದು. ಪರವಾಗಿಲ್ಲಮ್ಮ, ನಾವು ಬೇರೆ ಕಡೆನೂ ಹೋಗ್ತಿದ್ವಿ ಸ್ವಾಮಿ ದೇವ್ರಿಗೆ. ಯೂಟ್ಯೂಬ್ ನೋಡಿದ್ಮೇಲೆ ಇಲ್ಲಿ ಬಂದಿದ್ದೀವಿ. ಒಳ್ಳೇದು ಅನಿಸ್ತದೆ, ಎಲ್ಲ ಒಳ್ಳೇದಾಗ್ತಾ ಇದೆ. ನಮ್ಮಪ್ಪ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಅದು ಕಾಲದಿಂದನೂ ನಮ್ಮಪ್ಪನೇ ನಮಗೆ. ಬಸಪ್ಪನ ಪವಾಡನೂ ನಾವು ಹರಕೆ ತೀರಿಸ್ಬೇಕಾಗಿತ್ತು. ನಮ್ಮ ಮನೆ ದೇವರು ಬಸಪ್ಪನೇ. ಅದರಿಂದ ನಾವು ಒಂದು ಹರಕೆ ಮಾಡ್ಕೊಂಡಿದ್ದ, ಮದುವೆಲಿ ಮಾಡಿಸ್ತೀನಿ ಅಂತ, ಮಗನ ಮದುವೆಲಿ. ಅದಾಗಲಿಲ್ಲ, ಅದು ಇಲ್ಲಿ ತೋರಿಸ್ತಾ ಇದೆ. ಹರಕೆ ಮಾಡಬೇಕು ಅಂತ ಈ ಸಲ ಹರಕೆ ಕರ್ಕೊಂಡೋಗಿ ಮಾಡ್ತೀವಿ. ಅಲ್ಲಿ ಮನೆಗೆ ಕರ್ಕೊಂಡೋಗಿ. ಎಲ್ರಿಗೂ ನಮಸ್ಕಾರ. ಸೊ ನಾನು ಇಲ್ಲೇ ಗಿರಿನಗರದಲ್ಲೇ ಇರೋದು. ಸೊ ನಾನಿಲ್ಲಿ ತಿಂಗ್ಳಿಗೆ ಒಂದ್ಸತಿ ಅಮಾವಾಸ್ಯೆ ಹುಣ್ಮೆಗೆ ಬಂದು ಇಲ್ಲಿ ಸ್ವಾಮಿ ಸನ್ನಿಧಿಲಿ ಬಂದು ಹಾಡೆಲ್ಲ ಹೇಳಿ ಅಪ್ಪನ ಹತ್ರ ವಾಗ್ದಾನ ಕೇಳ್ಕೊಂಡು ಹೋಗ್ತೀವಿ. ನಮಗೆಲ್ಲ ಒಳ್ಳೇದು ಆಗ್ತಾ ಇದೆ. ಸೊ ಅದೇ ನಮಗೆ ಖುಷಿ ಇರೋದು. 2 ವರ್ಷದಿಂದ ಬರ್ತಾ ಇದ್ದೀವಿ ನಾವು ಇಲ್ಲಿಗೆ. ಬಸಪ್ಪನ ಏನಂದ್ರೆ ಅದು ನಾವೇನಾದ್ರು ಮನ್ಸಲ್ಲಿ ಅನ್ಕೊಂಡು ಕೇಳ್ಕೊಂಡ್ರೆ ಅದು ಆಗುತ್ತೆ, ಆಗಲ್ಲ ಅಂತ ಅವ್ನು ಬರೀ ಬಲ್ಗಾಲ್ ಕೊಡ್ತಾರೆ. ಆಗುತ್ತೆ ಅಂದ್ರೆ ಆಗಲ್ಲ ಅಂತಂದ್ರೆ ಸುಮ್ಮನೆ ಆಗುತ್ತಾರೆ. ಸೊ ಅದರಿಂದ ನಮ್ಗೆ ಒಳ್ಳೇದಾಗಿದೆ. ಬಂದು ಅಮಾವಾಸ್ಯೆ ಹುಣ್ಮೆಗೆ ವಾಗ್ದಾನ ಕೇಳ್ಕೊಂಡು ಹೋದ್ರೇನೆ ಅಪ್ಪ ಕೊಡೋ ನಿಂಬೆಣ್ಣೆಲ್ಲೇ ಎಲ್ಲ ಪರಿಹಾರ ಆಗುತ್ತೆ. ಹಾಗೆ ಇಲ್ಲಿ ಬಸಪ್ಪ ಕೂಡ ಇದೆ. ಬೆಂಗಳೂರಿನಲ್ಲಿ ಇರುವ ಏಕೈಕ ಬಸಪ್ಪ ಶ್ರೀ ಗುರು ಶನೇಶ್ವರ ಸ್ವಾಮಿ ಬಸಪ್ಪ. ಈ ಬಸಪ್ಪನವರ ಪಾದ ಕೇಳುವುದಕ್ಕೆ ಭಕ್ತಾದಿಗಳು ಮುಂದಾಗುತ್ತಿದ್ದಾರೆ. ಅವರ ಅಂದುಕೊಂಡಿದ್ದ ಕೆಲಸಗಳು ಆದ ಮೇಲೆ ಸ್ವಾಮಿ ಬಸಪ್ಪನವರ ಮನೆಗೆ ಪೂಜೆಗೆಂದು ಕರೆದುಕೊಂಡು ಹೋಗುತ್ತಾರೆ ಆಚೆಗೆ. ವೀಕ್ಷಕರೇ, ಪ್ರತಿ ಶನಿವಾರ ಈ ಸ್ವಾಮಿಗೆ ಇಲ್ಲಿ ಕಾಣುತ್ತಿರುವ ವಿಗ್ರಹದ ಮೇಲೆ ಎಳ್ಳೆಣ್ಣೆ ದೀಪದ ಜೊತೆಗೆ ತಪ್ಪದೆ ಪ್ರತಿ ವಾರ ಸ್ವಾಮಿಗೆ ಅರ್ಪಿಸಿದರೆ ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗುತ್ತವೆ. ಸ್ವಾಮಿಯ ದರ್ಶನ ಪಡೆಯಲು ತುದಿಗಾಲಲ್ಲಿ ನಿಂತಿರುವ ಭಕ್ತಾದಿಗರು ಕಳೆದು ಹೋದಂತೆ ದಿನಗಳು ಭಕ್ತಾದಿಗಳು ಹೆಚ್ಚುತ್ತಿದ್ದಾರೆ. ಈ ಸ್ವಾಮಿ ಹತ್ರ ಬಂದು ನೀವು ವರವನ್ನ ಕೇಳಿದರೆ ಸಾಕು, ಆದಷ್ಟು ಬೇಗ ನಿಮ್ಮ ಸಕಲ ಕಷ್ಟಗಳು ನೆರವೇರುತ್ತದೆ. ಹಾಗಿದ್ರೆ ಈ ಕ್ಷೇತ್ರ ಬರುವುದಾದರೂ ಎಲ್ಲಿ ಅಂತೀರಾ? ಶ್ರೀ ಗುರು ಶನೇಶ್ವರ ಸ್ವಾಮಿ ಬಸಪ್ಪನವರ ಪುಣ್ಯಕ್ಷೇತ್ರ ಅವಲಹಳ್ಳಿ, ಮೈಸೂರು ರಸ್ತೆ, ಬೆಂಗಳೂರು. ಮತ್ತೊಂದು ವಿಶೇಷ ಏನೆಂದರೆ ಭಕ್ತಿ, ವಿಶ್ವಾಸ, ನಂಬಿಕೆ ಇಟ್ಟು ಬಂದರೆ ಸಾಕು, ಸಕಲ ದೋಷ ಕೆಲಸ ಕಾರ್ಯಗಳು ಶತಸಿದ್ಧ. ಇನ್ನು ಹೆಚ್ಚು ಮಾಹಿತಿಯನ್ನ ನೀಡುತ್ತಾ ಇರ್ತೀವಿ. ತಪ್ಪದೆ ನಮ್ಮ ಚಾನಲ್ ಅನ್ನ ವೀಕ್ಷಿಸ್ತಾ ಇರಿ. ವಾಹಿನಿಗೆ ನಿಮ್ಮೆಲ್ರಿಗೂ ಸ್ವಾಗತ ಹೇಳ್ತಾ, ನಾವು ಇವತ್ತು ಶ್ರೀ ಗುರು ಶನೇಶ್ವರ ಸ್ವಾಮಿ ಬಸಪ್ಪನ ಪುಣ್ಯಕ್ಷೇತ್ರದಲ್ಲಿ ಇದ್ದೀವಿ. ಇಲ್ಲಿನ ಧರ್ಮದರ್ಶಿಗಳಾದ ಮುನಿಯಪ್ಪನವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಗುರುಗಳೇ. ಇಲ್ಲಿನ ವಿಶೇಷತೆ ಏನು ಗುರುಗಳೇ? ವಿಶೇಷತೆ ಅಂದರೆ ಇಲ್ಲಿ ಸ್ವಾಮಿ ನೆಲೆಸಿ 23 ವರ್ಷಗಳಾಯಿತು. ಅವತ್ತಿಂದ ಇವತ್ತವರೆಗೂ ಏನೇ ಒಂದು ಕಾರ್ಯಕಲಾಪ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇಲ್ಲಿ ಪ್ರತಿ ಶನಿವಾರ ಮತ್ತು ಅಮಾವಾಸ್ಯೆ ಪೌರ್ಣಮಿ ವಿಶೇಷ ಪೂಜೆಗಳಿದೆ. ಆಮೇಲೆ ಸರಿ ಅಂತ ಸ್ವಾಮಿ ಪ್ರೇರಣೆಯಾಗಿ ಇಲ್ಲಿಗೆ 23 ವರ್ಷ ಆಯಿತು. ಭಕ್ತಾದಿಗಳು ಬರ್ತಾ ಇದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆಗಿದ್ದ ಕೆಲಸಗಳು ಆಗ್ತಾ ಇದೆ, ಮಕ್ಕಳಿಲ್ದವ್ರು ಮಕ್ಕಳಾಗುತ್ತೆ. ಮತ್ತು ಏನೇ ಒಂದು ಸಂಕಲ್ಪ ಮಾಡ್ಕೊಂಡು ಹೋದ್ರೆ ಇಷ್ಟು ದಿವಸ ಅಂತ ಅವರು ಸಂಕಲ್ಪ ಮಾಡ್ಕೋಬೇಕಷ್ಟೇ ಹೊರತು ಏನೇ ಇದ್ರೂ ಅವರು ಕೊನೆ ವರ್ತನೆ ಆಗಿ ಮತ್ತೆ 9 ವಾರ ಅಂತ ಹೇಳಿದಾಗ 9 ವಾರದಲ್ಲಿ ಅವ್ರಿಗೆ ಏನು ಅನ್ನಿಸ್ತದೋ ಅದು ಕೆಲಸ ಕಾರ್ಯಗಳು ಆಗಿದೆ. ಸುಮಾರು ಜನ ಬಂದಿದ್ದಾರೆ, ಆಗಿದ್ದವರು ಬಂದಿದ್ದಾರೆ ಇವಾಗ ಎಲ್ಲ. ಅದರಿಂದ ಏನೇ ಇದ್ರೂ ನೀಡೋ ಕಾರ್ಯ ನಡೀತಾ ಇದೆ. ಇಲ್ಲಿವರೆಗೂ ನಡೆಸ್ಕೊಂಡು ಬರ್ತಾ ಇದ್ದಾನೆ ಸ್ವಾಮಿ. ಅಂದ್ರೆ ಯಾವ ರೀತಿ ಬಂದು ಇಲ್ಲಿ ನೆಲೆಗೊಂಡ್ರು ಸ್ವಾಮಿ ಬಂದಾಗ ಅಂದರೆ ನಮಗೆ ಬಡತನ ಇತ್ತು. ಇಲ್ಲಿ ವಾಸ ಇದ್ದಿದ್ದು ಮನೆಯಲ್ಲಿ
ಅಷ್ಟು ನಮ್ಗೆ ಇದಿರಲ್ಲ. ನೈಟ್ ಹೊತ್ತು ಬಂದು ಕಾಡನ್ನು ಹಿಂಸೆ ಒಂದು ಒಬ್ಬ ಮನಸ್ಸ ಬಂದಂಗೆ ಬಂದು ನಮ್ಮ ದೇಹದ ಮೇಲೆ ಮಲಕೊಳ್ಳೋನು. ನಾನೇನೋ ಬಂತು ಅಂದ್ಕೊಂಡು ಎದ್ರಕತೆ ಬೆಳಗಿನ ಜಾವ ಮುಸು ಆಯಿತು ಕಲ್ಲು ನೀರು ಕರಗೋತ್ತೆ ಸ್ವಾಮಿ ಬಂದು ಬಿಟ್ಟು ಹೋದಾಗ ಗೊತ್ತಾಗೋದು ಏನೋ ಹಿಂಸೆ ಆಗ್ತದೆ ಅಂತ ನಮ್ಮ ತಂದೆ ತಾಯಿಗೆ ಹೇಳ್ತಿದ್ದೆ ಹೊರತು ಇನ್ನೊಬ್ಬರಿಗೆ ಯಾರಿಗೂ ಹೇಳ್ತಿರ್ಲಿಲ್ಲ. ಏನೋ ಎತ್ತನೋ ನೋಡೋಣಪ್ಪ ಅಂದ್ರೆ ನನಗೆ ಎದೆನವೆಲ್ಲ ಬರೋದು ಜಾಸ್ತಿ. ಸರಿ ಹಾರ್ಟ್ ಪ್ರಾಬ್ಲಮ್ ಐತೆ ಅಂದ್ಬಿಟ್ಟು ಎಲ್ಲ ಜೈದವ ಎಲ್ಲ ಕಡೆಗೆ ಹೋಗಿ ಬಂದ್ವಿ. ಸರಿ ಏನಿಲ್ಲ ಅಂತ ಬಂದು ಸ್ವಾಮಿ ಇದೇ ಥರ ಬಂದು ಹಿಂಸೆ ಕೊಡ್ತಾರೆ. ನಮ್ಮ ತಂದೆ ಹುಷಾರು ಇಲ್ದಿದ್ದಾಗ ಒಂದು ಸತಿ ಒಂದು ಕಡೆ ಸ್ವಾಮಿಗೆ ಮರಬಿದ್ವಿ. ಅಲ್ಲಿ ಮರಬಿದ್ದಾಗ ಈ ಥರ ಹಿಂಗೆ ಅಂತ ಹೇಳಾದ್ಮೇಲೆ 3 ವರ್ಷ ನಮ್ಮದು ಇಲ್ಲಿ ಕತೆ ಎಲ್ಲ ಮಾಡಿಸಿ ಎಲ್ಲ ಆದಮೇಲೆ 2ನೇ ವರ್ಷಕ್ಕೆ ಸ್ವಾಮಿ ಈ ಥರ ಕಾಡಕ್ಕೆ ಸ್ಟಾರ್ಟ್ ಆದ. ಸ್ವಾಮಿ ಬರ್ತಾನೆ ಅಂತ ಸ್ವಾಮಿ ಬಂದು ಆ ಆಜ್ಞೆಯಿಂದ ಹೇಳಿದಾಗ 7 ಸರ್ಪ ರೂಪಾಗಿ ಬಂದು ಸುತ್ತಕೊಳ್ಳೋದು. ನಾ ಐಟಾಗಿ ಮಲಗಿದ್ದೆ. ಅವ್ನು ಬಿಟ್ಟು ಹೋಗೋ ಟೈಮಲ್ಲಿ ನನಗೆ ಎಚ್ಚರಿಕೆ ಆಯ್ತಿದ್ದೆ ಹೊರತು ಮತ್ತೆ ನನಗೇನು ಅಂದರೆ ಏನೂ ಗೊತ್ತಾಯ್ತಿರಲ್ಲ. ಅಂದರೆ ಅವನ ಜೊತೆ ಸ್ವಾಮಿ ಜೊತೆ ಹೋರಾಡೀನಿ, ನೆಲ ಮೇಲಂತೂ ಹೋರಾಡಿಲ್ಲ. ಆಕಾಶದಲ್ಲಿ ಯಾವ ಥರ ಹೋರಾಡಬೇಕು ಅದೇ ಥರ ಹೋರಾಡ್ಸವನೆ. ಅದೇ ಏನೇನು ಮಾಡಬೇಕು ಇವತ್ತು ಏನು ಜಾತ್ರೆ ಪೂಜೆ ಪುರಸ್ಕೆ ಏನು ನಡೆಸ್ತೀನಿ ಅದೇ ರೀತಿ ಕಾಣ ನಾನು ಈ ತಿರಿ ನಡೆಸ್ತೀನಿ ಅಂತ ನನಗೆ ಗೊತ್ತಿಲ್ಲ ನನ್ನ ಲೈಫಲ್ಲಿ. ಇಷ್ಟೊಂದು ನಡೆಸ್ಕೊಂಡು ಬರ್ತಾನೆ. ಅನ್ನದಾನ ನಡೀತದೆ ಶ್ರಾವಣದಲ್ಲಿ ಪ್ರತಿ 3ನೇ ಶನಿವಾರ ಆಗಿ ಜಾತ್ರೆ ಎಲ್ಲ ಜೋರಾಗಿ ನಡೀತದೆ. ಮತ್ತು ಶಿವರಾತ್ರಿ ನಡೀತದೆ, ಪ್ರತಿ ವರ್ಷ ನಡೀತದೆ. ಶಿವರಾತ್ರಿ ಅಂದ್ರೆ ಯಾವ ತರ ಪ್ರೊಸೀಜರ್ ಇದೆ? ಶಿವರಾತ್ರಿ ಅಂದರೆ ಗಂಗೆ ಪೂಜೆ ಏನಿಲ್ಲ, ದೇವರ ಉತ್ಸವ ಮೆರವಣಿಗೆ ಮಾಡ್ತೀವಿ. ನೈಟ್ ಕಥೆ ಇರುತ್ತೆ, ಬೆಳಗ್ಗೆ ಮತ್ತು ಅನ್ನದಾನ ಎಲ್ಲ ನಡೀತದೆ. ಪ್ರತಿ ಶ್ರಾವಣದಲ್ಲಿ ಹೋಮ ಇರುತ್ತೆ ಶುಕ್ರವಾರ, ಮತ್ತು ಗಂಗೆ ಪೂಜೆ ಹರಿಕಥೆ ಎಲ್ಲನೂ ಶನಿವಾರ ಇರುತ್ತೆ, ಮತ್ತು ಭಾನುವಾರ ಅನ್ನದಾನ ಎಲ್ಲ ಇರುತ್ತೆ. 4,000-5,000 ಜನ ಅನ್ನದಾನ ಪ್ರತಿ ವರ್ಷ ಕಾಲ ನಡೀತಾನೆ ಇರ್ತದೆ. ಅಮಾವಾಸ್ಯೆ ಪೌರ್ಣಮಿ ಸ್ವಾಮಿ ಪ್ರೇರಣೆಯಿಂದ ಏನು ನಡಿಬೇಕು ಅದು ಬಂದು ಆಜ್ಞಾನ ಕೇಳ್ತಾ ಇರ್ತಾರೆ. ಪ್ರಸಾದ ಇನ್ವಾಗ ಮತ್ತೆ ಏನಾಯ್ತೋ ವಾರ ಒಪ್ಪದಲ್ಲಿ ಬಂದು ಇದೆಲ್ಲ ಮುಗಿಸ್ಕೊಂಡು ಸ್ವಾಮಿ ಸಂಕಲ್ಪ ಮಾಡ್ಕೊಂಡು ಭಕ್ತಿಯಿಂದ ಏನಾಯ್ತೋ ನಡೆಸ್ಕೊಂಡು ಹೋಗ್ತಾರೆ. ಸ್ವಾಮಿ ವಾಗ್ದಾನ ಕೇಳಬೇಕು ಅಂದ್ರೆ ಯಾವ ಸಮಯದಲ್ಲಿ ಬರಬೇಕು? ಸ್ವಾಮಿ ವಾಗ್ದಾನ ಕೇಳಬೇಕಂದ್ರೆ 1 ವಾರ ಇಲ್ಲ 2 ಗಂಟೆ ಬರಬೇಕು. ಬಂದು ಸ್ವಾಮಿ ಬಂದಾಗ ಏನು ಎತ್ತ ಕಷ್ಟ ಸುಖ ಮತ್ತು ಹೋಮಾಚಾರ ಮಾತ್ರ ಏನಿದ್ರು ತಿಳಿಸ್ಕೊಡೋದು. ಹಿಂಗೆಲ್ಲ ಹಿಂಗೆ ಜಾಗದಲ್ಲಿ ಐತೆ ಮಗನ ಅದಕ್ಕೆ ಏನು ಪರಿಹಾರ ಬೇಕು ಪರಿಹಾರ ಮಾಡ್ಕೊಳ್ಳಿ ಅಂತ ಸ್ವಾಮಿ ಪ್ರೇರಣೆಯಿಂದ ಹೇಳಿದ್ರೆ ಅವ್ರು ಪರಿಹಾರ ಮಾಡ್ಕೊತಾರೆ. ಮಾಡ್ಕೊಂಡಿರೋರು ಬಂದಿದ್ದಾರೆ, ಅವ್ರು ಒಳ್ಳೇದಾಗಿರೋರು ಬಂದಿದ್ದಾರೆ. ಇವತ್ತು ಅವನೇ ವಿಚಾರಿಸ್ಕೋಬೋದು. ಇವಾಗ ನಮ್ಮ ಕೇಳೋದಕ್ಕಿಂತ ಆ ಭಕ್ತಾದಿಗಳಿಂದ ಬಾಯಿಂದನೇ ಬರಬೇಕಲ್ವ ಸತ್ಯ ಏನು ನಡೀತಾ ಇದೆ ಅಂತ ಅವರಲ್ಲೇ ಕೇಳಿದ್ರೆ ಒಂದು ನಿಮಗೂ ತೃಪ್ತಿ, ಭಗವಂತಗೂ ತೃಪ್ತಿ. ಶನಿವಾರ ಮಾತ್ರ ಬರಬೇಕು ವಾಗ್ದಾನ ಕೇಳಬೇಕು. ಶನಿವಾರ ಅಮಾವಾಸ್ಯೆ ಪೌರ್ಣಮಿ ಮತ್ತು ಮಂಗಳವಾರ ಸಂಜೆ 7 ಗಂಟೆ. ಪೂಜೆ ಅಂದ್ರೆ ಯಾವ ಸಮಯದಲ್ಲಿ ಪೂಜೆ? ವಾರದಲ್ಲಿ ಅಭಿಷೇಕ ಎಲ್ಲ ಮುಗಿಸಿರ್ತೀವಿ. ಮತ್ತೆ ಶನಿವಾರ ಮತ್ತೆ ಬೆಳಗಿನ ಜಾವ 6:30-7 ಗಂಟೆ ಅಭಿಷೇಕ ಆಗುತ್ತೆ. 8-8:15 ಒಂದು ಮಹಾಮಂಗಳಾರತಿ ಆಗುತ್ತೆ. ಮತ್ತೆ 12 ಗಂಟೆ ಒಂದು ಮಹಾಮಂಗಳಾರತಿ ಆಗುತ್ತೆ. ಇಲ್ಲಿ ಹೂ ಪ್ರಸಾದ ಆಗುತ್ತೆ. ಹೂವು ಪ್ರಸಾದ ಕೇಳಬೇಕು ಅನ್ನೋದು ಹೂವು ಪ್ರಸಾದ ಮಂಗಳಾರತಿ ಮಾಡಿ ಹೂವು ಪ್ರಸಾದ ಇಟ್ಟು ಮಾಡ್ತೀವಿ. ಅವರ ನಿಧಾನ ಆಯ್ತು ನಿಧಾನ ಕೊಡ್ತಾರೆ, ಜಲ್ದಿ ಆದ್ರೆ ಜಲ್ದಿನೇ ಕೊಡ್ತಾರೆ. ಎಣ್ಣೆ ಸಂಕಲ್ಪ ಅಂದ್ರೆ ಅವ್ರ ತೈಲಾಭಿಷೇಕ ಅವರು ಏನಿದೆ ಕರ್ಮ ಏನೇ ದೋಷ ಏನೇ ಇದ್ರು ಗಣಸರು ಬಂದು ಅದ್ರ ಮೇಲೆ ಹಾಕ್ತಾರೆ. ಜೆಂಟ್ಸ್ ಮುಟ್ಟಂಗಿಲ್ಲ, ಲೇಡೀಸ್ ಎಲ್ಲ ಅವರೇ ಹಾಕಿ ಸಂಕಲ್ಪ ಮಾಡ್ಕೊಂಡು ಹೋಗ್ತಾರೆ. ಬರೀ ಜೆಂಟ್ಸ್ ಮಾತ್ರ ಬಂದು ಇಷ್ಟೆಲ್ಲ ಮಾಹಿತಿ ನೀಡಿದೆ. ಗುರುಗಳೇ, ಇಲ್ಲಿ 3 ದೇವರು ನೆಲೆಸಿದ್ದಾರೆ. ಹೌದು. ಆ ಕಡೆ ಇನ್ನೊಂದು ಹೆಣ್ದೇವ್ರು ಯಾವುದು? ಕೆಂಪಮ್ಮ, ಪರಮಾತ್ಮ. ಈ ಕಡೆ ಛಾಯಾದೇವಿ, ಕೆಳಗಡೆ ಲಕ್ಷ್ಮೀ ದೇವಿ ಇದೆ. ಇಲ್ಲಿನ ವಿಶೇಷತೆ ಏನು? ಲಕ್ಷ್ಮೀ ದೇವಿನ ನೆಲೆಸಿದ್ದಾರೆ ಅಲ್ಲಿದ್ದಾರೆ. ಇಲ್ಲಿನ ವಿಶೇಷತೆ ಯಾವ ತರ ಅಂದ್ರೆ ಪರಮಾತ್ಮ ದೇವಸ್ಥಾನ ಅಂತ ಬರ್ತಾರೆ, ಇಲ್ಲಿ ಹೆಣ್ದೇವ್ರು ಸಹಾಯ ಎಲ್ಲರೂ ಪರಮಾತ್ಮ ಅಂತಾನೆ ಬರೋದು. ಮೇನ್ ಅವನೇ ಇಲ್ಲಿ ಎಲ್ಲದಕ್ಕೂ ಮೂಲ ದೇವತೆ ಅಂತ ಕುಲದೇವತೆ ಕೆಂಪಮ್ಮ ದೇವಿ ನಮ್ಮ ನೆಲೆಸಿರೋದು. ಈ ಗ್ರಾಮದ ದೇವತೆ ಅವಳು ಕೆಂಪಮ್ಮ. ಅರ್ಧ ಒಕ್ಕಲ ಅರ್ಧ ಇದೆ ಇಲ್ಲಿ. ಆಮೇಲೆ ಆಯಮ್ಮ ಬಂದ ನಂತರ ಪರಮಾತ್ಮ ಫಸ್ಟು ಮನೆ ದೇವ್ರನ್ನ ನೋಡ್ತಾನೆ ಪರಮಾತ್ಮ. ಆ ಕುಲದೇವತೆ ಯಾವ ರೀತಿ ಇದ್ದಾಳೋ ಆ ರೀತಿ ನೋಡ್ಬಿಟ್ಟು ಫಸ್ಟು ಮನೆ ದೇವತನ ಒಳಗೆ ಬಿಟ್ಟು ಪರಮಾತ್ಮ ಆಮೇಲೆ ಆವೇಶ ಆಗಿದ್ದು ನಮಗೆ. ಬಂದಾದ್ಮೇಲೆ ಆಮೇಲೆ ತಾಯಿ ಅನುಗ್ರಹದಿಂದ ಛಾಯಾದೇವಿ ಅವಳು ಒಂದು ಹುತ್ತದ ರೂಪದಲ್ಲಿ ಬಂದು ನಮಗೆ ನೆಲೆಸಿ ಒಂದು ಸರ್ಪರೂಪದಲ್ಲಿ ಬಂದಿದ್ದವಳು. ಇವತ್ತು ಅದಕ್ಕೆ ಅವಳು ಸರ್ಪರೂಪದಲ್ಲಿ ಬಂದ್ಲ ಅಂತ ಒಂದು 5-7 ಸರ್ಪರೂಪ ಮಾಡಿ ಅವಳ ತಲೆ ಮೇಲೆ ಇಟ್ಟು ನಿಲ್ಲಿಸಿದ್ವಿ. ಆಮೇಲೆ ಸರ್ಪ ಸಂಚಾರ ಇವಾಗಿಲ್ಲ. ಮೊದಲು ದೇವಸ್ಥಾನ ಇದು ಕಟ್ಟ ಟೈಮಲ್ಲಿ ಎಲ್ಲ ಇತ್ತು. ಇವಾಗ ಎಲ್ಲ ಇದಾದಾಗಿಂದ ಇವಾಗಿಲ್ಲ. ಹುತ್ತ ಎಲ್ಲ ಇತ್ತು, ಅವಾಗ ಇತ್ತು. ಇವಾಗೆಲ್ಲ ಇಲ್ಲ. ಸ್ವಾಮಿ ಇದಾದ್ಮೇಲೆ ಸ್ವಲ್ಪ ಮಾಯ ಆಯಿತು. ಅಂದ್ರೆ ಇಲ್ಲಿ ಯಾವ ತರ ಅಮ್ಮನವ್ರಿಗೆ ಇದು ಬಂದು ಸಂಕಲ್ಪ ಮಾಡೋದು ಯಾವ ತರ ಜನ ಅಮ್ಮನ ಮುಂದೆ ಸಂಕಲ್ಪ ಮಾಡೋರು ಬೆಲ್ಲದ ಆರತಿ ನಿಂಬೆಹಣ್ಣು ಆರತಿ ಮಾಡ್ತಾರೆ, ಆರಕೆ ಕಟ್ಕೊಂಡು ಹೋಗ್ತಾರೆ. ಛಾಯಾದೇವಿಗೂ ಅಷ್ಟೇ. ಅದ್ರ ಏನಾಯ್ತು ಸಂಕಲ್ಪ ಮಕ್ಳಿಲ್ದವ್ರಿಗೆ ನಿಂಬೆಹಣ್ಣು ಆರತಿ ಇಷ್ಟು ದಿವಸ ಇಷ್ಟು ವಾರ ಅಂತ ಸ್ವಾಮಿ ಅಂತ ಹೇಳಿದಾಗ ಆ ಥರ ಮಾಡಿ ಅಂತ ಹೇಳಿದಾಗ ಆ ಥರ ಮಾಡ್ಕೊಂಡು ಹೋಗ್ತಾರೆ. ಸುಮಾರು ಜನಕ್ಕೆ ಮಕ್ಕಳು ಆಗಿದೆ ಆ ರೀತಿ ವ್ರತ ಮಾಡಿದವ್ರಿಗೂ. ಮತ್ತು ಪರಮಾತ್ಮಂಗೆ 8 ಶನಿವಾರ ಪ್ರತಿ 8 ವಾರ 8 ಎಳ್ನೀರು ಅಭಿಷೇಕ ಮಾಡಿದ್ರೆ ಅವ್ರ ಲಗ್ನ ಆಗಿಲ್ದವ್ರು
ಆಗಿಲ್ದವ್ರು ಲಗ್ನ ಆಗುತ್ತೆ, ಮಕ್ಕಳಾಗಿಲ್ದವ್ರು ಮಕ್ಕಳು ಆಗುತ್ತೆ. ಸುಮಾರು ಒಂದು 2-3 ಆಗಿದೆ ಇದೇ ಥರ ಎಲ್ಲ ಸಂಕಲ್ಪ ಮಾಡ್ಕೊಂಡು ಸ್ವಾಮಿ ಏನು ಹೇಳ್ತಾರೆ ಆ ಥರ ಬೆಳಗ್ಗೆ ಬರೀ ಎಳ್ನೀರು ಅಭಿಷೇಕ ಅವನಿಗೆ ಆ ಥರ 8 ವಾರ ಮಾಡ್ಕೊಂಡು ಬಂದರೆ ಅವ್ರಿಗೆ ಕೆಲಸ ಕಾರ್ಯ ಆಗುತ್ತೆ. ಬರೀ ಎಳ್ನೀರು ಅಭಿಷೇಕ ಮದುವೆ ಸಂಕಲ್ಪ ಮಾಡ್ಕೊಂಡವರು ಎಳ್ನೀರು ಅಭಿಷೇಕ ಮತ್ತು ಮಕ್ಕಳಾಗಿಲ್ದವರು ಏನೇ ಇದ್ರೂ ಅದು ಆಗುತ್ತೆ. ದುಡ್ಡು ಕಾಸು ಸಂಕಲ್ಪ ಮಾಡಿ ಲಕ್ಷ್ಮೀ ವಿಚಾರದ ಏನೇ ಇದ್ರೂ ಸ್ವಾಮಿ ಕಡೆಯಿಂದ ಬಂದು ಸಂಕಲ್ಪ ಮಾಡ್ಕೊಂಡು ಹಣಕಾಸು ಬರಬೇಕಿತ್ತ ಅಂದರೆ ಸ್ವಾಮಿ ಪ್ರವೇಶ ಆಗಿ ಬಂದಾಗ ಇಷ್ಟು ದಿವಸದಲ್ಲಿ ಬರುತ್ತೆ ಅಂತ ಏನಾದರೂ ಸಂಕಲ್ಪ ಮಾಡಿ ಮೀಸಲು ಅಂತ ಎತ್ತಿ ಕಟ್ಟಿ ಇದು ಮಾಡಿದಾಗ ಅದು ಈಡೇ ಇಡುತ್ತೆ. ಇಲ್ಲೇ ಹತ್ರ ಇದ್ದಿದ್ದು, ಇವಾಗ ಸ್ವಲ್ಪ ದೂರ ಹೋಗಿದ್ದೀವಿ. ಆದರೆ ಫಸ್ಟ್ ಬಂದಾಗ ನನಗೇನೂ ಅರ್ಥ ಆಗಿದ್ದಿಲ್ಲ, ಏನು ಹೇಳಬೇಕು ಏನು ಕೇಳಬೇಕು ಸ್ವಾಮಿನ ಅಂತ. ನಾನು ವಿದ್ಯಾಭ್ಯಾಸಕ್ಕೋಸ್ಕರ ಬಂದೆ, ಕೇಳಿದೆ. ನನಗೆ ವಿದ್ಯಾಭ್ಯಾಸ ಚೆನ್ನಾಗಿ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಸ್ವಾಮಿ, ಆದರೆ ನನಗೆ ಓದೋಕ್ಕೆ ಆಗ್ತಿಲ್ಲ, ಶ್ರದ್ಧೆ ಬರ್ತಿಲ್ಲ ಅಂತ ಕೇಳಿದಾಗ ನಾನು ಮಾಡ್ಕೊಡ್ತೀನಿ ಹೋಗಪ್ಪ ನಿನ್ಗೆ ಆಗುತ್ತೆ ಅಂತ ಅಂದರು. ನಾನು SSLCಲಿ 50% 55% ಬಂದೆ. ಆಮೇಲೆ ಹಂಗೆ ಬಂದು ಕೇಳಾದ್ಮೇಲೆ ನನಗೆ PUCಲಿ 70% ಬಂತು, ಡಿಗ್ರಿಲಿ 95% ಬಂತು. ಇವಾಗ ಅಟ್ ಪ್ರೆಸೆಂಟ್ CMA ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ನನಗೆ ವಿದ್ಯಾಭ್ಯಾಸದಲ್ಲಿ ಮತ್ತೆ ಕಮ್ಮಿ ಆಗಿದೆ. ಎಷ್ಟು ಓದೋಕ್ಕೆ ಇಂಟ್ರೆಸ್ಟ್ ಇದೆ, ಓದಬೇಕು ಅಂತ ಆಸೆ ಇದೆ, ಆಸಕ್ತಿ ಇದೆ, ಅದಕ್ಕೆ ಆಗ್ತಿಲ್ಲ, ಮುಂದೆ ಹೋಗೋಕ್ಕೆ ಆಗ್ತಿಲ್ಲ. ಸೊ ಅದಕ್ಕೋಸ್ಕರ ಮತ್ತೆ ಸ್ವಾಮಿನ ಹತ್ರ ಕೇಳಕ್ಕೆ ಬಂದಿದ್ದೀನಿ, ಯಪ್ಪ ಮಾಡಿಕೊಟ್ರೆ ಸಾಕು ಅಂತ. ವಿದ್ಯಾಭ್ಯಾಸ ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಸ್ವಲ್ಪ ಕಮ್ಮಿ ಪರ್ಸೆಂಟೇಜೇ ಬರ್ತಿತ್ತು. ಹಿಂಗೆ ಯಾರೋ ಹೇಳಿದ್ರು ಹಿಂಗೆ ಬಂದು ಹೋಗಿ ಅಂತ. ಇಲ್ಲೇ ಇದ್ದಿದ್ದು, ಆ ಅಕ್ಕಪಕ್ಕದಲ್ಲೇ ಇದ್ದಿದ್ದು, ಸರೌಂಡಿಂಗಲ್ಲೇ 10 ವರ್ಷದಿಂದ ಇಲ್ಲೇ ಇದ್ದೀವಿ, ಸ್ವಾಮಿನ ಕಲಿತಾ ಇದ್ದೀವಿ. ಆವಾಗ ಆ ವಿದ್ಯಾಭ್ಯಾಸನ ಅಪ್ಪ ಮಾಡಿಕೊಟ್ಟಿರೋದಕ್ಕೆ ನಾನು ಒಂದು ವರ್ಷ ಟೈಮ್, 1 ವರ್ಷ 2 ವರ್ಷ ಆದಮೇಲೆ ಒಂದೇ ಸತಿ ಬಂದಿಲ್ಲ, ಒಂದೊಂದೇ ಸ್ಟೆಪ್ ಹತ್ಕೊಂಡು 95% ಗಂಟ ಬಂದಿದ್ದೀನಿ. ಅಣ್ಣ CA ಮಾಡಿದ್ದಾನೆ, ನಾನು ಇವಾಗ CMA ಮಾಡಬೇಕು ಅಂತ ಇದ್ದೀನಿ. ಅದೇ ಇವಾಗ ಅಪ್ಪನ ಕೇಳಕ್ಕೆ ಬಂದಿದ್ದೀನಿ. ಆಗತ್ತೆ, ನಾನು ನಂಬಿದ್ದೀನಿ ಸ್ವಾಮಿನ, ನೀವು ನಂಬಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಾನೊಂದು ಶಾರ್ಟ್ ಫಿಲಮ್ಸ್ ಮಾಡಿದ್ದೀನಿ, ನನ್ನದು ಚಾನಲ್ ಇದೆ. ಸೊ ಅದಕ್ಕೆ ಹೆಚ್ಚು ಕ್ಷೇತ್ರಗಳನ್ನ ನಾವು ತೋರಿಸ್ತಾ ಇರ್ತೀವಿ. ನೀವು ವೀಕ್ಷಿಸ್ತಾ ಇರಿ. ಧನ್ಯವಾದಗಳು.